ಧರ್ಮದ ಹೆಸರಲ್ಲೇನೆ ಹತ್ಯಾಕಾಂಡಗಳು ನಡೀತಾ ಇದ್ರು ಕೂಡ ಕೊಲ್ಲೋರಿಗೆ ಧರ್ಮ ಇಲ್ಲ ಅನ್ನೋದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಪದೇ ಪದೇ ಬಾಂಗ್ಲಾದೇಶದಿಂದ ಹಿಡಿದು ಮೊನ್ನೆ ಪಹಲ್ಗಾಮ್ನಲ್ಲಾದ ಅಟ್ಯಾಕ್ ವರೆಗೂ ಕೂಡ ಅಲ್ಲಿ ಕೊಲ್ಲಲ್ಪಟ್ಟವರು ಧರ್ಮದ ಕಾರಣಕ್ಕೇನೆ ಕೊಲ್ಲಲ್ಪಟ್ಟರು ಕೂಡ ಕೊಂದವರು ಧರ್ಮ ಕೇಳಬೇಡಿ ಅಂತಾರೆ ಗುರುಗಳೇ. ಇದು ಸರಿನಾ ಅಂತ? ಸರಿಯಲ್ಲ ಅಂತ. ಯಾಕೆಂದ್ರೆ ಆ ಕೊಂದವರಿಗೆ ಚಿಕ್ಕ ವಯಸ್ಸಿಂದ ನೀನು ಬೇರೆ ಮತದವ್ರನ್ನ ಕೊಲ್ಲು, ಬೇರೆ ಧರ್ಮದವ್ರನ್ನ ಕೊಲ್ಲು, ಇದೇ ಧರ್ಮ ಅಂತ ಹೇಳ್ಕೊಡ್ತಾ ಬಂದ್ರೆ, ತಲೆ ತೊಳಿತಾ ಬಂದ್ರೆ, ಬ್ರೈನ್ ವಾಶ್, ಅದಕ್ಕೆ ಕನ್ನಡ ಶಬ್ದ ಹೇಳಿದ ತಲೆ ತೊಳೆಯೋದು ಅಂತ, ಆ ತರ ಮಾಡ್ತಾ ಬಂದ್ರೆ ಏನಾಗುತ್ತೆ ಹೇಳಿ, ಹೀಗಾಗುತ್ತೆ ಅಂತ. ಹಾಗೆ ಪ್ರಶ್ನೆ ಇರೋದು ಎಲ್ಲಿಂದ್ರೆ, ಯಾರು ಪಹಲ್ಗಾಮಲ್ಲಿ ಒಂದಿಷ್ಟು ಭಾರತೀಯರನ್ನ, ಹಿಂದೂಗಳನ್ನ ಕೊಂದರೋ ಅವರಿಗಿಂತ ದೊಡ್ಡ ಪಾತಕಿಗಳು ಯಾರು ಅಂದ್ರೆ, ಯಾರು ಅವರಿಗೆ ಆತರ ಬೋಧನೆ ಮಾಡಿದ್ರು ಚಿಕ್ಕ ವಯಸ್ಸಿಂದ, ಇದರಿಂದ ಸ್ವರ್ಗ ಸಿಗುತ್ತೆ ನಿಂಗೆ ಅಂತ, ಇದರಿಂದ ನನಗೆ ಇಂತಹದೊಂದು ಮುಂದೆ ಒಳ್ಳೇದಾಗತ್ತೆ ಮುಂದಕ್ಕೆ ಅಂತ. ಇದೇ ಸರಿ. ನಮಗೊಂದು ದುರಂತ ಚಿಕ್ಕ ಕಥೆ ನೆನಪಾಗತ್ತೆ, ನಮಗೆ ತುಂಬಾ ಬೇಜಾರಾಗತ್ತೆ. ಪಾಕಿಸ್ತಾನದ ಒಬ್ಬ ಸೈನಿಕನನ್ನ ಭಾರತದ ಒಬ್ಬ ವೈದ್ಯ ಬದುಕಿಸ್ತಾನೆ. ಒಬ್ಬ ಭಾರತೀಯ ವೈದ್ಯ, ಹಿಂದೂ ವೈದ್ಯ, ಭಾರತೀಯ ವೈದ್ಯ ಅನ್ನೋದಕ್ಕಿಂತ ಹಿಂದೂ ವೈದ್ಯ ಬದುಕಿಸ್ತಾನೆ. ಪಾಕಿಸ್ತಾನದ ಹಿಂದೂಗಳಿದಾರಲ್ವಾ, ಹಿಂದೂ ವೈದ್ಯ ಒಬ್ಬ ಬದುಕಿಸ್ತಾನೆ. ಆ ಬದುಕಿದ ಸೈನಿಕನಿಗೆ ಆ ವೈದ್ಯನ ಬಗ್ಗೆ ತುಂಬಾ ಕೃತಜ್ಞತೆ ಬರುತ್ತೆ. ಅವನು ಏನಾದ್ರು ಮಾಡ್ಬೇಕು ಅವನಿಗೆ ಅಂತ, ಏನು ಕೇಳಲ್ಲ, ಏನು ತಗೊಳ್ಳಲ್ಲ, ಅವನು ಪ್ರತಿಫಲಾಪೇಕ್ಷೆ ಅವನಿಗಿಲ್ಲ. ಅವನು ತನ್ನ ಧರ್ಮಗುರುವನ್ನು ಕೇಳ್ತಾನ. ಅವನು ಏನಪ್ಪ ಅಂದ್ರೆ ಅವನಿಗೆ ಏನು ತಗೊಳ್ಳಲ್ಲ, ಪ್ರತ್ಯುಪಕಾರ ತಗೊಳ್ಳಲ್ಲ, ಅವನು ಏನ್ ಮಾಡ್ಬೋದು, ಅವನಿಗೆ ಉಪಕಾರ ಏನ್ ಮಾಡ್ಬೋದು ಅಂತ. ಅದಕ್ಕೆ ಅವನು ಏನ್ ಹೇಳ್ಕೊಡ್ತಾನೆ ಅಂದ್ರೆ, ಅವನನ್ನು ಕೊಂದು ಬಿಡು ಹೋಗಿ. ಯಾಕೆಂದ್ರೆ ಅವನನ್ನು ಮುಸಲ್ಮಾನನ್ನಾಗಿ ಪರಿವರ್ತನೆ ಮಾಡಿದ್ರೆ ಅವನಿಗೆ ತುಂಬಾ ಮುಂದೆ ಮೋಕ್ಷ ಸಿಗ್ತಾ ಇತ್ತು, ಒಳ್ಳೇದಾಗ್ತಾ ಇತ್ತು. ಅವನು ಒಪ್ಪಲ್ಲ ಅಲ್ವಾ, ಅದಕ್ಕೆ ಎಷ್ಟು ಮಾತ್ರಕ್ಕೆ ಒಪ್ಪಲ್ಲ ಅಲ್ವಾ. ಕೊನೆ ಪಕ್ಷ ಒಬ್ಬ ಮುಸಲ್ಮಾನನ ಕೈಯಲ್ಲಿ ಸತ್ತರೆ ಅವನಿಗೆ ಮುಂದಕ್ಕೆ ಒಳ್ಳೇದಾಗತ್ತೆ, ಕೊಂದು ಬಿಡು ಹೋಗಿ ಅಂತ ಅವನು ಅದನ್ನು ಮಾಡ್ತಾನೆ. ಅದನ್ನು ಮಾಡ್ತಾನೆ ಅಂದ್ರೆ ಜೀವ ಉಳಿಸಿದವನ ಜೀವ ತೆಗಿತಾನ ಅವನು. ಅವನ ಮನಸ್ಸು ಕೆಟ್ಟದಲ್ಲ. ದುರಂತ ಏನು ಗೊತ್ತಾ, ಆ ಕೊಂದವನ ಮನಸ್ಸು ಕೆಟ್ಟದಲ್ಲ, ಅವನಿಗೆ ಬೋಧನೆ ಆ ತರ ಇದೆ ಅಂತ, ಕೊಂದ್ರೆ ಅವನಿಗೆ ಒಳ್ಳೇದಾಗತ್ತೆ ಅಂತ. ಇದನ್ನ ಏನಂತ ಕರಿತೀರಿ, ಏನಂತ ಕರಿತೀರಿ ಇದನ್ನ ಅಂತ. ಹಾಗಾಗಿ ಈ ಒಂದು ಮುಸುಕು ಹಾಕಿ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮತ, ಯಾವುದೇ ಧರ್ಮ ಇಂಥ ಬೋಧನೆಗಳನ್ನು ಮಾಡಿಕೊಡುದು ಅಂತ. ಈ ತರಹ ಮಕ್ಕಳನ್ನ ಇದೇ ತರ ವಿಷವನ್ನು ಊಡಿ ಬೆಳೆಸಿದ್ರೆ ಅವರು ವಿಷ ಕನ್ಯರಾಗ್ತಾರೆ, ವಿಷ ಪುರುಷರಾಗ್ತಾರೆ ನಾಳೆ ಒಂದು ದಿವಸ ಅಂತ. ಅಲ್ಲಿದೆ ದೋಷ ಅಂತ. ಧರ್ಮದ ಹೆಸರಲ್ಲೇನೆ ಹತ್ಯಾಕಾಂಡಗಳು ನಡೀತಾ ಇದ್ರು ಕೂಡ ಕೊಲ್ಲೋರಿಗೆ ಧರ್ಮ ಇಲ್ಲ ಅನ್ನೋದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಪದೇ ಪದೇ ಬಾಂಗ್ಲಾದೇಶದಿಂದ ಹಿಡಿದು ಮೊನ್ನೆ ಪಹಲ್ಗಾಮ್ನಲ್ಲಾದ ಅಟ್ಯಾಕ್ ವರೆಗೂ ಕೂಡ ಅಲ್ಲಿ ಕೊಲ್ಲಲ್ಪಟ್ಟವರು ಧರ್ಮದ ಕಾರಣಕ್ಕೇನೆ ಕೊಲ್ಲಲ್ಪಟ್ಟರು ಕೂಡ ಕೊಂದವರು ಧರ್ಮ ಕೇಳಬೇಡಿ ಅಂತಾರೆ ಗುರುಗಳೇ. ಇದು ಸರಿನಾ ಅಂತ? ಸರಿಯಲ್ಲ ಅಂತ. ಯಾಕೆಂದ್ರೆ ಆ ಕೊಂದವರಿಗೆ ಚಿಕ್ಕ ವಯಸ್ಸಿಂದ ನೀನು ಬೇರೆ ಮತದವ್ರನ್ನ ಕೊಲ್ಲು, ಬೇರೆ ಧರ್ಮದವ್ರನ್ನ ಕೊಲ್ಲು, ಇದೇ ಧರ್ಮ ಅಂತ ಹೇಳ್ಕೊಡ್ತಾ ಬಂದ್ರೆ, ತಲೆ ತೊಳಿತಾ ಬಂದ್ರೆ, ಬ್ರೈನ್ ವಾಶ್, ಅದಕ್ಕೆ ಕನ್ನಡ ಶಬ್ದ ಹೇಳಿದ ತಲೆ ತೊಳೆಯೋದು ಅಂತ, ಆ ತರ ಮಾಡ್ತಾ ಬಂದ್ರೆ ಏನಾಗುತ್ತೆ ಹೇಳಿ, ಹೀಗಾಗುತ್ತೆ ಅಂತ. ಹಾಗೆ ಪ್ರಶ್ನೆ ಇರೋದು ಎಲ್ಲಿಂದ್ರೆ, ಯಾರು ಪಹಲ್ಗಾಮಲ್ಲಿ ಒಂದಿಷ್ಟು ಭಾರತೀಯರನ್ನ, ಹಿಂದೂಗಳನ್ನ ಕೊಂದರೋ ಅವರಿಗಿಂತ ದೊಡ್ಡ ಪಾತಕಿಗಳು ಯಾರು ಅಂದ್ರೆ, ಯಾರು ಅವರಿಗೆ ಆತರ ಬೋಧನೆ ಮಾಡಿದ್ರು ಚಿಕ್ಕ ವಯಸ್ಸಿಂದ, ಇದರಿಂದ ಸ್ವರ್ಗ ಸಿಗುತ್ತೆ ನಿಂಗೆ ಅಂತ, ಇದರಿಂದ ನನಗೆ ಇಂತಹದೊಂದು ಮುಂದೆ ಒಳ್ಳೇದಾಗತ್ತೆ ಮುಂದಕ್ಕೆ ಅಂತ. ಇದೇ ಸರಿ. ನಮಗೊಂದು ದುರಂತ ಚಿಕ್ಕ ಕಥೆ ನೆನಪಾಗತ್ತೆ, ನಮಗೆ ತುಂಬಾ ಬೇಜಾರಾಗತ್ತೆ. ಪಾಕಿಸ್ತಾನದ ಒಬ್ಬ ಸೈನಿಕನನ್ನ ಭಾರತದ ಒಬ್ಬ ವೈದ್ಯ ಬದುಕಿಸ್ತಾನೆ. ಒಬ್ಬ ಭಾರತೀಯ ವೈದ್ಯ, ಹಿಂದೂ ವೈದ್ಯ, ಭಾರತೀಯ ವೈದ್ಯ ಅನ್ನೋದಕ್ಕಿಂತ ಹಿಂದೂ ವೈದ್ಯ ಬದುಕಿಸ್ತಾನೆ. ಪಾಕಿಸ್ತಾನದ ಹಿಂದೂಗಳಿದಾರಲ್ವಾ, ಹಿಂದೂ ವೈದ್ಯ ಒಬ್ಬ ಬದುಕಿಸ್ತಾನೆ. ಆ ಬದುಕಿದ ಸೈನಿಕನಿಗೆ ಆ ವೈದ್ಯನ ಬಗ್ಗೆ ತುಂಬಾ ಕೃತಜ್ಞತೆ ಬರುತ್ತೆ. ಅವನು ಏನಾದ್ರು ಮಾಡ್ಬೇಕು ಅವನಿಗೆ ಅಂತ, ಏನು ಕೇಳಲ್ಲ, ಏನು ತಗೊಳ್ಳಲ್ಲ, ಅವನು ಪ್ರತಿಫಲಾಪೇಕ್ಷೆ ಅವನಿಗಿಲ್ಲ. ಅವನು ತನ್ನ ಧರ್ಮಗುರುವನ್ನು ಕೇಳ್ತಾನ. ಅವನು ಏನಪ್ಪ ಅಂದ್ರೆ ಅವನಿಗೆ ಏನು ತಗೊಳ್ಳಲ್ಲ, ಪ್ರತ್ಯುಪಕಾರ ತಗೊಳ್ಳಲ್ಲ, ಅವನು ಏನ್ ಮಾಡ್ಬೋದು, ಅವನಿಗೆ ಉಪಕಾರ ಏನ್ ಮಾಡ್ಬೋದು ಅಂತ. ಅದಕ್ಕೆ ಅವನು ಏನ್ ಹೇಳ್ಕೊಡ್ತಾನೆ ಅಂದ್ರೆ, ಅವನನ್ನು ಕೊಂದು ಬಿಡು ಹೋಗಿ. ಯಾಕೆಂದ್ರೆ ಅವನನ್ನು ಮುಸಲ್ಮಾನನ್ನಾಗಿ ಪರಿವರ್ತನೆ ಮಾಡಿದ್ರೆ ಅವನಿಗೆ ತುಂಬಾ ಮುಂದೆ ಮೋಕ್ಷ ಸಿಗ್ತಾ ಇತ್ತು, ಒಳ್ಳೇದಾಗ್ತಾ ಇತ್ತು. ಅವನು ಒಪ್ಪಲ್ಲ ಅಲ್ವಾ, ಅದಕ್ಕೆ ಎಷ್ಟು ಮಾತ್ರಕ್ಕೆ ಒಪ್ಪಲ್ಲ ಅಲ್ವಾ. ಕೊನೆ ಪಕ್ಷ ಒಬ್ಬ ಮುಸಲ್ಮಾನನ ಕೈಯಲ್ಲಿ ಸತ್ತರೆ ಅವನಿಗೆ ಮುಂದಕ್ಕೆ ಒಳ್ಳೇದಾಗತ್ತೆ, ಕೊಂದು ಬಿಡು ಹೋಗಿ ಅಂತ ಅವನು ಅದನ್ನು ಮಾಡ್ತಾನೆ. ಅದನ್ನು ಮಾಡ್ತಾನೆ ಅಂದ್ರೆ ಜೀವ ಉಳಿಸಿದವನ ಜೀವ ತೆಗಿತಾನ ಅವನು. ಅವನ ಮನಸ್ಸು ಕೆಟ್ಟದಲ್ಲ. ದುರಂತ ಏನು ಗೊತ್ತಾ, ಆ ಕೊಂದವನ ಮನಸ್ಸು ಕೆಟ್ಟದಲ್ಲ, ಅವನಿಗೆ ಬೋಧನೆ ಆ ತರ ಇದೆ ಅಂತ, ಕೊಂದ್ರೆ ಅವನಿಗೆ ಒಳ್ಳೇದಾಗತ್ತೆ ಅಂತ. ಇದನ್ನ ಏನಂತ ಕರಿತೀರಿ, ಏನಂತ ಕರಿತೀರಿ ಇದನ್ನ ಅಂತ. ಹಾಗಾಗಿ ಈ ಒಂದು ಮುಸುಕು ಹಾಕಿ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮತ, ಯಾವುದೇ ಧರ್ಮ ಇಂಥ ಬೋಧನೆಗಳನ್ನು ಮಾಡಿಕೊಡುದು ಅಂತ. ಈ ತರಹ ಮಕ್ಕಳನ್ನ ಇದೇ ತರ ವಿಷವನ್ನು ಊಡಿ ಬೆಳೆಸಿದ್ರೆ ಅವರು ವಿಷ ಕನ್ಯರಾಗ್ತಾರೆ, ವಿಷ ಪುರುಷರಾಗ್ತಾರೆ ನಾಳೆ ಒಂದು ದಿವಸ ಅಂತ. ಅಲ್ಲಿದೆ ದೋಷ ಅಂತ.
ಧರ್ಮದ ಹೆಸರಲ್ಲೇನೆ ಹತ್ಯಾಕಾಂಡಗಳು ನಡೀತಾ ಇದ್ರು ಕೂಡ ಕೊಲ್ಲೋರ್ಗೆ ಧರ್ಮ ಇಲ್ಲ ಅನ್ನೋದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಪದೇ ಪದೇ ಈಗ ಬಾಂಗ್ಲಾದೇಶದಿಂದ ಹಿಡಿದು ಮೊನ್ನೆ ಪಹಲ್ಗಾಮ್ನಲ್ಲಾದ ಅಟ್ಯಾಕ್ ವರೆಗೂ ಕೂಡ ಅಲ್ಲಿ ಕೊಲ್ಲಲ್ಪಟ್ಟವರು ಧರ್ಮದ ಕಾರಣಕ್ಕೇನೆ ಕೊಲ್ಲಲ್ಪಟ್ಟರು ಕೂಡ ಕೊಂದವರು ಧರ್ಮ ಕೇಳಬೇಡಿ ಅಂತಾರೆ ಗುರುಗಳೇ. ಇದು ಸರಿನಾ ಅಂತ? ಸರಿಯಲ್ಲ ಅಂತ. ಯಾಕೆಂದ್ರೆ ಆ ಕೊಂದವರಿಗೆ ಚಿಕ್ಕ ವಯಸ್ಸಿಂದ ನೀನು ಬೇರೆ ಮತದವ್ರನ್ನ ಕೊಲ್ಲು, ಬೇರೆ ಧರ್ಮದವ್ರನ್ನ ಕೊಲ್ಲು, ಇದೇ ಧರ್ಮ ಅಂತ ಹೇಳ್ಕೊಡ್ತಾ ಬಂದ್ರೆ, ತಲೆ ತೊಳಿತಾ ಬಂದ್ರೆ, ಬ್ರೈನ್ ವಾಶ್, ಅದಕ್ಕೆ ಕನ್ನಡ ಶಬ್ದ ಹೇಳಿದ ತಲೆ ತೊಳೆಯೋದು ಅಂತ, ಆ ತರ ಮಾಡ್ತಾ ಬಂದ್ರೆ ಏನಾಗುತ್ತೆ ಹೇಳಿ, ಇದು ಹೀಗಾಗುತ್ತೆ ಅಂತ. ಹಾಗೆ ಪ್ರಶ್ನೆ ಇರೋದು ಎಲ್ಲಿಂದ್ರೆ, ಯಾರು ಪಹಲ್ಗಾಮಲ್ಲಿ ಒಂದಿಷ್ಟು ಭಾರತೀಯರನ್ನ, ಹಿಂದೂಗಳನ್ನ ಕೊಂದರೋ ಅವರಿಗಿಂತ ದೊಡ್ಡ ಪಾತಕಿಗಳು ಯಾರು ಅಂದ್ರೆ, ಯಾರು ಅವರಿಗೆ ಆತರ ಬೋಧನೆ ಮಾಡಿದ್ರು ಚಿಕ್ಕ ವಯಸ್ಸಿಂದ, ಇದರಿಂದ ಸ್ವರ್ಗ ಸಿಗುತ್ತೆ ನಿಂಗೆ ಅಂತ, ಇದರಿಂದ ನನಗೆ ಇಂತಹದೊಂದು ಮುಂದೆ ಒಳ್ಳೇದಾಗತ್ತೆ ಮುಂದಕ್ಕೆ ಅಂತ. ಇದೇ ಸರಿ. ನಮಗೊಂದು ದುರಂತ ಚಿಕ್ಕ ಕಥೆ ನೆನಪಾಗತ್ತೆ, ನಮಗೆ ತುಂಬಾ ಬೇಜಾರಾಗತ್ತೆ. ಪಾಕಿಸ್ತಾನದ ಒಬ್ಬ ಸೈನಿಕನನ್ನ ಭಾರತದ ಒಬ್ಬ ವೈದ್ಯ ಬದುಕಿಸ್ತಾನೆ. ಒಬ್ಬ ಭಾರತೀಯ ವೈದ್ಯ, ಹಿಂದೂ ವೈದ್ಯ, ಭಾರತೀಯ ವೈದ್ಯ ಅನ್ನೋದಕ್ಕಿಂತ ಹಿಂದೂ ವೈದ್ಯ ಬದುಕಿಸ್ತಾನೆ. ಪಾಕಿಸ್ತಾನದವರು ಹಿಂದೂಗಳಿದಾರಲ್ವಾ, ಹಿಂದೂ ವೈದ್ಯ ಒಬ್ಬ ಬದುಕಿಸ್ತಾನೆ. ಆ ಬದುಕಿದ ಸೈನಿಕನಿಗೆ ಆ ವೈದ್ಯನ ಬಗ್ಗೆ ತುಂಬಾ ಕೃತಜ್ಞತೆ ಬರುತ್ತೆ. ಅವನು ಏನಾದ್ರು ಮಾಡ್ಬೇಕು ಅವನಿಗೆ ಅಂತ, ಏನು ಕೇಳಲ್ಲ, ಏನು ತಗೊಳ್ಳಲ್ಲ, ಅವನು ಪ್ರತಿಫಲಾಪೇಕ್ಷೆ ಅವನಿಗಿಲ್ಲ. ಅವನು ತನ್ನ ಧರ್ಮಗುರುವನ್ನು ಹೋಗಿ ಕೇಳ್ತಾನ. ಅವನು ಏನಪ್ಪಾ ಅಂದ್ರೆ ಅವನಿಗೆ ಏನು ತಗೊಳ್ಳಲ್ಲ, ಪ್ರತ್ಯುಪಕಾರ ತಗೊಳ್ಳಲ್ಲ, ಅವನು ಏನ್ ಮಾಡ್ಬೋದು, ಅವನಿಗೆ ಉಪಕಾರ ಏನ್ ಮಾಡ್ಬೋದು ಅಂತ. ಅದಕ್ಕೆ ಅವನು ಏನ್ ಹೇಳ್ಕೊಡ್ತಾನೆ ಅಂದ್ರೆ, ಅವನನ್ನು ಕೊಂದು ಬಿಡು ಹೋಗಿ. ಯಾಕೆಂದ್ರೆ ಅವನನ್ನು ಮುಸಲ್ಮಾನನ್ನ ಪರಿವರ್ತನೆ ಮಾಡಿದಿದ್ರೆ ಅವನಿಗೆ ತುಂಬಾ ಮುಂದೆ ಮೋಕ್ಷ ಸಿಗ್ತಾ ಇತ್ತು, ಒಳ್ಳೇದಾಗ್ತಾ ಇತ್ತು. ಅವನು ಒಪ್ಪಲ್ಲ ಅಲ್ವಾ, ಅದಕ್ಕೆ ಎಷ್ಟು ಮಾತ್ರಕ್ಕೆ ಒಪ್ಪಲ್ಲ ಅಲ್ವಾ. ಕೊನೆ ಪಕ್ಷ ಮುಸಲ್ಮಾನನ ಕೈಯಲ್ಲಿ ಸತ್ತರೆ ಅವನಿಗೆ ಮುಂದಕ್ಕೆ ಒಳ್ಳೇದಾಗತ್ತೆ, ಕೊಂದು ಬಿಡು ಹೋಗಿ ಅಂತ ಅವನು ಅದನ್ನು ಮಾಡ್ತಾನೆ. ಅದನ್ನು ಮಾಡ್ತಾನೆ ಅಂದ್ರೆ ಜೀವ ಉಳಿಸಿದವನ ಜೀವ ತೆಗಿತಾನ ಅವನು. ಅವನ ಮನಸ್ಸು ಕೆಟ್ಟದಲ್ಲ. ದುರಂತ ಏನು ಗೊತ್ತಾ, ಆ ಕೊಂದವನ ಮನಸ್ಸು ಕೆಟ್ಟದಲ್ಲ, ಅವನಿಗೆ ಬೋಧನೆ ಆ ತರ ಇದೆ ಅಂತ, ಕೊಂದ್ರೆ ಅವನಿಗೆ ಒಳ್ಳೇದಾಗತ್ತೆ ಅಂತ. ಇದನ್ನ ಏನಂತ ಕರಿತೀರಿ, ಏನಂತ ಕರಿತೀರಿ ಇದನ್ನ ಅಂತ. ಹಾಗಾಗಿ ಈ ಒಂದು ಮುಸುಕು ಹಾಕಿ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮತ, ಯಾವುದೇ ಧರ್ಮ ಇಂಥ ಬೋಧನೆಗಳನ್ನು ಮಾಡಿಕೊಡುದು ಅಂತ. ಈ ತರಹ ಮಕ್ಕಳನ್ನ ಇದೇ ತರ ವಿಷವನ್ನು ಊಡಿ ಬೆಳೆಸಿದ್ರೆ ಅವರು ವಿಷ ಕನ್ಯರಾಗ್ತಾರೆ, ವಿಷ ಪುರುಷರಾಗ್ತಾರೆ ನಾಳೆ ಒಂದು ದಿವಸ ಅಂತ. ಅಲ್ಲಿದೆ ದೋಷ ಅಂತ. ಧರ್ಮದ ಹೆಸರಲ್ಲೇನೆ ಹತ್ಯಾಕಾಂಡಗಳು ನಡೀತಾ ಇದ್ರು ಕೂಡ ಕೊಲ್ಲೋರ್ಗೆ ಧರ್ಮ ಇಲ್ಲ ಅನ್ನೋದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಪದೇ ಪದೇ ಈಗ ಬಾಂಗ್ಲಾದೇಶದಿಂದ ಹಿಡಿದು ಮೊನ್ನೆ ಪಹಲ್ಗಾಮ್ನಲ್ಲಾದ ಅಟ್ಯಾಕ್ ವರೆಗೂ ಕೂಡ ಅಲ್ಲಿ ಕೊಲ್ಲಲ್ಪಟ್ಟವರು ಧರ್ಮದ ಕಾರಣಕ್ಕೇನೆ ಕೊಲ್ಲಲ್ಪಟ್ಟರು ಕೂಡ ಕೊಂದವರು ಧರ್ಮ ಕೇಳಬೇಡಿ ಅಂತಾರೆ ಗುರುಗಳೇ. ಇದು ಸರಿನಾ ಅಂತ? ಸರಿಯಲ್ಲ ಅಂತ. ಯಾಕೆಂದ್ರೆ ಆ ಕೊಂದವರಿಗೆ ಚಿಕ್ಕ ವಯಸ್ಸಿಂದ ನೀನು ಬೇರೆ ಮತದವ್ರನ್ನ ಕೊಲ್ಲು, ಬೇರೆ ಧರ್ಮದವ್ರನ್ನ ಕೊಲ್ಲು, ಇದೇ ಧರ್ಮ ಅಂತ ಹೇಳ್ಕೊಡ್ತಾ ಬಂದ್ರೆ, ತಲೆ ತೊಳಿತಾ ಬಂದ್ರೆ, ಬ್ರೈನ್ ವಾಶ್, ಅದಕ್ಕೆ ಕನ್ನಡ ಶಬ್ದ ಹೇಳಿದ ತಲೆ ತೊಳೆಯೋದು ಅಂತ, ಆ ತರ ಮಾಡ್ತಾ ಬಂದ್ರೆ ಏನಾಗುತ್ತೆ ಹೇಳಿ, ಇದು ಹೀಗಾಗುತ್ತೆ ಅಂತ. ಹಾಗೆ ಪ್ರಶ್ನೆ ಇರೋದು ಎಲ್ಲಿಂದ್ರೆ, ಯಾರು ಪಹಲ್ಗಾಮಲ್ಲಿ ಒಂದಿಷ್ಟು ಭಾರತೀಯರನ್ನ, ಹಿಂದೂಗಳನ್ನ ಕೊಂದರೋ ಅವರಿಗಿಂತ ದೊಡ್ಡ ಪಾತಕಿಗಳು ಯಾರು ಅಂದ್ರೆ, ಯಾರು ಅವರಿಗೆ ಆತರ ಬೋಧನೆ ಮಾಡಿದ್ರು ಚಿಕ್ಕ ವಯಸ್ಸಿಂದ, ಇದರಿಂದ ಸ್ವರ್ಗ ಸಿಗುತ್ತೆ ನಿಂಗೆ ಅಂತ, ಇದರಿಂದ ನನಗೆ ಇಂತಹದೊಂದು ಮುಂದೆ ಒಳ್ಳೇದಾಗತ್ತೆ ಮುಂದಕ್ಕೆ ಅಂತ. ಇದೇ ಸರಿ. ನಮಗೊಂದು ದುರಂತ ಚಿಕ್ಕ ಕಥೆ ನೆನಪಾಗತ್ತೆ, ನಮಗೆ ತುಂಬಾ ಬೇಜಾರಾಗತ್ತೆ. ಪಾಕಿಸ್ತಾನದ ಒಬ್ಬ ಸೈನಿಕನನ್ನ ಭಾರತದ ಒಬ್ಬ ವೈದ್ಯ ಬದುಕಿಸ್ತಾನೆ. ಒಬ್ಬ ಭಾರತೀಯ ವೈದ್ಯ, ಹಿಂದೂ ವೈದ್ಯ, ಭಾರತೀಯ ವೈದ್ಯ ಅನ್ನೋದಕ್ಕಿಂತ ಹಿಂದೂ ವೈದ್ಯ ಬದುಕಿಸ್ತಾನೆ. ಪಾಕಿಸ್ತಾನದವರು ಹಿಂದೂಗಳಿದಾರಲ್ವಾ, ಹಿಂದೂ ವೈದ್ಯ ಒಬ್ಬ ಬದುಕಿಸ್ತಾನೆ. ಆ ಬದುಕಿದ ಸೈನಿಕನಿಗೆ ಆ ವೈದ್ಯನ ಬಗ್ಗೆ ತುಂಬಾ ಕೃತಜ್ಞತೆ ಬರುತ್ತೆ. ಅವನು ಏನಾದ್ರು ಮಾಡ್ಬೇಕು ಅವನಿಗೆ ಅಂತ, ಏನು ಕೇಳಲ್ಲ, ಏನು ತಗೊಳ್ಳಲ್ಲ, ಅವನು ಪ್ರತಿಫಲಾಪೇಕ್ಷೆ ಅವನಿಗಿಲ್ಲ. ಅವನು ತನ್ನ ಧರ್ಮಗುರುವನ್ನು ಹೋಗಿ ಕೇಳ್ತಾನ. ಅವನು ಏನಪ್ಪಾ ಅಂದ್ರೆ ಅವನಿಗೆ ಏನು ತಗೊಳ್ಳಲ್ಲ, ಪ್ರತ್ಯುಪಕಾರ ತಗೊಳ್ಳಲ್ಲ, ಅವನು ಏನ್ ಮಾಡ್ಬೋದು, ಅವನಿಗೆ ಉಪಕಾರ ಏನ್ ಮಾಡ್ಬೋದು ಅಂತ. ಅದಕ್ಕೆ ಅವನು ಏನ್ ಹೇಳ್ಕೊಡ್ತಾನೆ ಅಂದ್ರೆ, ಅವನನ್ನು ಕೊಂದು ಬಿಡು ಹೋಗಿ. ಯಾಕೆಂದ್ರೆ ಅವನನ್ನು ಮುಸಲ್ಮಾನನ್ನ ಪರಿವರ್ತನೆ ಮಾಡಿದಿದ್ರೆ ಅವನಿಗೆ ತುಂಬಾ ಮುಂದೆ ಮೋಕ್ಷ ಸಿಗ್ತಾ ಇತ್ತು, ಒಳ್ಳೇದಾಗ್ತಾ ಇತ್ತು. ಅವನು ಒಪ್ಪಲ್ಲ ಅಲ್ವಾ, ಅದಕ್ಕೆ ಎಷ್ಟು ಮಾತ್ರಕ್ಕೆ ಒಪ್ಪಲ್ಲ ಅಲ್ವಾ. ಕೊನೆ ಪಕ್ಷ ಮುಸಲ್ಮಾನನ ಕೈಯಲ್ಲಿ ಸತ್ತರೆ ಅವನಿಗೆ ಮುಂದಕ್ಕೆ ಒಳ್ಳೇದಾಗತ್ತೆ, ಕೊಂದು ಬಿಡು ಹೋಗಿ ಅಂತ ಅವನು ಅದನ್ನು ಮಾಡ್ತಾನೆ. ಅದನ್ನು ಮಾಡ್ತಾನೆ ಅಂದ್ರೆ ಜೀವ ಉಳಿಸಿದವನ ಜೀವ ತೆಗಿತಾನ ಅವನು. ಅವನ ಮನಸ್ಸು ಕೆಟ್ಟದಲ್ಲ. ದುರಂತ ಏನು ಗೊತ್ತಾ, ಆ ಕೊಂದವನ ಮನಸ್ಸು ಕೆಟ್ಟದಲ್ಲ, ಅವನಿಗೆ ಬೋಧನೆ ಆ ತರ ಇದೆ ಅಂತ, ಕೊಂದ್ರೆ ಅವನಿಗೆ ಒಳ್ಳೇದಾಗತ್ತೆ ಅಂತ. ಇದನ್ನ ಏನಂತ ಕರಿತೀರಿ, ಏನಂತ ಕರಿತೀರಿ ಇದನ್ನ ಅಂತ. ಹಾಗಾಗಿ ಈ ಒಂದು ಮುಸುಕು ಹಾಕಿ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮತ, ಯಾವುದೇ ಧರ್ಮ ಇಂಥ ಬೋಧನೆಗಳನ್ನು ಮಾಡಿಕೊಡುದು ಅಂತ. ಈ ತರಹ ಮಕ್ಕಳನ್ನ ಇದೇ ತರ ವಿಷವನ್ನು ಊಡಿ ಬೆಳೆಸಿದ್ರೆ ಅವರು ವಿಷ ಕನ್ಯರಾಗ್ತಾರೆ, ವಿಷ ಪುರುಷರಾಗ್ತಾರೆ ನಾಳೆ ಒಂದು ದಿವಸ ಅಂತ. ಅಲ್ಲಿದೆ ದೋಷ ಅಂತ.